ಬ್ಯಾಂಕ್ ಹಾಗೂ ಸಹಕಾರಿ ಸಂಘದಲ್ಲಿ ಸಾಲ ಮಾಡಿ ಸಾಲ ತೀರಿಸಲು 20 ದಿನದ ಹಿಂದೆ ಹುಟ್ಟಿದ ಮಗುವನ್ನೇ ಪೋಷಕರು ಮಾರಾಟ ಮಾಡಿದ ಮನವಿದ್ರಾವಕ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ನಡೆದಿದೆ. ಅಂಗನವಾಡಿ ಕಾರ್ಯಕರ್ತೆ ದೂರಿನ ಮೇಲೆ ಮಗುವನ್ನು ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ವಾಸಿಂ ಚಂಡು ಪಟೇಲ್ ಹಾಗೂ ಮಾಹಿನ್ ಸಾಲ ತೀರಿಸಲು ಮಗುವನ್ನು ಮಾರಾಟ ಮಾಡಿದ ಪೋಷಕರಾಗಿದ್ದು, ಬೆಳಗಾವಿ ಆನಗೋಳದ ನಿವಾಸಿಗಳಾದ ನೂರ್ ಅಹಮದ್, ಅಬ್ದುಲ್ ಮಜೀದ್, ಕಿಶನ್ ಐರೇಕರ್ ಮಗು ಖರೀದಿ ಮಾಡಿದ ಬಂಧಿತ ಆರೋಪಿಗಳು. ಹಳೆ ದಾಂಡೇಲಿಯ ದೇಶಪಾಂಡೆ ನಗರದ ನಿವಾಸಿ ಮಾಹಿನ್ ಜೂನ್ 17ರಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದರು. ವಾಸಿಂ ಕೈ ಸಾಲ ನೀಡಿದ ಬಡ್ಡಿ ದಂಧೆಗಾರರು ಹಾಗೂ ಸಂಘದಿಂದ 5 ಲಕ್ಷಕ್ಕೂ ಹೆಚ್ಚು ಹಣವನ್ನು ಬಡ್ಡಿ ಸಮೇತ ತೀರಿಸಲು ಕಿರುಕುಳ ನೀಡುತ್ತಿದ್ದರು. ಸಾಲ ತೀರಿಸಲು ಅನ್ಯ ಮಾರ್ಗವಿಲ್ಲದೆ ಮಗು ಮಾರಾಟಕ್ಕೆ ದಂಪತಿಗಳು ತೀರ್ಮಾನಿಸಿ ಜುಲೈ 8ರಂದು ಧಾರವಾಡಕ್ಕೆ ಹೋಗಿ ಬೆಳಗಾವಿಯ ನೂರ್ ಅಹಮದ್ ಎಂಬಾತನಿಗೆ 3 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದರು. ಮಾಹಿನ್ ಮನೆಯಲ್ಲಿ ಮಗು ಕಾಣದಿದ್ದ ಹಿನ್ನೆಲೆ ಅಂಗನವಾಡಿ ಕಾರ್ಯಕರ್ತೆ ರೇಷ್ಮಾ ಮಹಾದೇವ್ ಪಾವಸ್ತರ್ ದೂರು ನೀಡಿದ್ದು, ತಕ್ಷಣ ತನಿಖೆ ನಡೆಸಿದ ದಾಂಡೇಲಿ ಪೊಲೀಸರು ಮಗು ಖರೀದಿ ಮಾಡಿದ ಇಬ್ಬರನ್ನು ಬಂಧಿಸಿ ಪ್ರಕರಣ ದಾಖಲು ಮಾಡಿದ್ದು, ರಕ್ಷಣೆ ಮಾಡಿದ ಮಗುವನ್ನು ಶಿರ್ಸಿ ಮಕ್ಕಳ ಕಲ್ಯಾಣ ಸಮಿತಿಗೆ ಹಸ್ತಾಂತರಿಸಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.